ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾವು ಹಿಂದಿನ ಸಮಯದಲ್ಲಿ ಮನೆಯಲ್ಲಿ ಬೇಸಿಗೆ ಕಾಲದಲ್ಲಿ ತೊಗರಿ 1 ವರ್ಷಕ್ಕೆ ಆಗುವಷ್ಟು ಬೇಳೆ ಹೇಗೆ ಮಾಡಿಕೊಳ್ಳುತ್ತಿದ್ದೆವು ಎಂಬುದರ ಒಂದು ಮಾಹಿತಿ. ಬಂಧುಗಳೇ, ನಮ್ಮ ಕಲಬುರಗಿ ಜಿಲ್ಲೆಯನ್ನು ತೊಗರಿಯ ನಾಡು ಎಂದು ನಾವು ಕರೆಯುತ್ತೇವೆ. ಇವತ್ತು ಈ ಒಂದು ತೊಗರಿಯನ್ನು ಮನೆಯಲ್ಲಿ ಬೇಳೆ ಹೇಗೆ ಮಾಡಿಕೊಳ್ಳುತ್ತಿದ್ದರು ಎನ್ನುವ ಒಂದಿಷ್ಟು ಮಾಹಿತಿ. ತಾವು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ತಮಗೂ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ ನಮ್ಮ ಹಿರಿಯರು ಏನು ಮಾಡ್ತಿದ್ದರು ಅಂತಂದರೆ, ರೈತರು ಹೊಲದಲ್ಲಿ ತೊಗರಿ ಬೆಳೆದರೆ ಅದನ್ನು ಖರೀದಿ ಮಾಡಿ ಅಥವಾ ತಾವೇ ತಮ್ಮ ಮನೆಯಲ್ಲಿ ತಂದು ಮನೆಯಲ್ಲಿ ಹಿಂದಿನ ದಿನ ತೊಗರಿಯನ್ನು ತಮ್ಮ 1 ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಅದನ್ನು ನೀರಿನಲ್ಲಿ ಹಾಕಿ ತೆಗೆದು ಆಮೇಲೆ ಅದನ್ನು ಒಂದಿಷ್ಟು ಕೆಲವೊಬ್ಬರು ಹುರಿತಾರೆ, ಕೆಲವೊಬ್ಬರು ಹಾಗೆ. ಅದನ್ನು ಏನು ಮಾಡ್ತಿದ್ರು ಅಂತಂದರೆ, ಮನೆಯಲ್ಲಿ ಬೀಸಕಲ್ಲು ಇರ್ತಿತ್ತು. ಆ ಒಂದು ಬೀಸಕಲ್ಲಿನಲ್ಲಿ ತೊಗರಿ ಒಡೆಯುತ್ತಿದ್ದರು. ಅಂದರೆ ಆ ಪುಟ ಇದ್ದಂಥ ತೊಗರಿ ಒಡೆದು ಅದನ್ನು ಜಲ್ಲಡಿ ಹಿಡಿತಾ ಇದ್ದರು. ಆನಂತರ ಸಣ್ಣ ತೊಗರಿ ಮತ್ತು ದಪ್ಪ ತೊಗರಿ ಬೇರೆ ಬೇರೆ ಮಾಡಿ ಇಡ್ತಿದ್ದರು. ಸಣ್ಣ ತೊಗರಿಗೆ ಏನಂತಿದ್ರು ಅಂದರೆ ನುಚ್ಚಿನ ಬೇಳೆ ಅಂತ ಕರೀತಿದ್ದರು. ಆ ನುಚ್ಚಿನ ಬೇಳೆಯಿಂದ ಅದನ್ನೂ ಕೂಡ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಬಳಸಿಕೊಂಡು ಅಡುಗೆ ಮಾಡ್ತಿದ್ರು ಅಂದರೆ, ಆ ನುಚ್ಚಿನ ಪಲ್ಯದ ಪುಂಡಿ ಪಲ್ಯ ಹಬ್ಬ, ಅದು ಉಂಡೆ ಮಾತ್ರ ನೋಡಬೇಕು. ಅದಕ್ಕೆ ನಮ್ಮ ಕಡೆಗೆ ಕಟ್ಟಿ ರೊಟ್ಟಿ, ಅಗಸೆ ಹಿಂಡಿ, ಬದನೆಕಾಯಿ ಪಲ್ಯ, ಪುಂಡಿ ಪಲ್ಯ ಇದನ್ನು ಮಾತ್ರ ತುಂಬ ಫೇಮಸ್ಸು. ಆ ಉಳಿದಂಥ ಆ ಸಣ್ಣ ನುಚ್ಚಿನಿಂದ ಪುಂಡಿ ಪಲ್ಯ ಮಾಡ್ತಿದ್ದರು. ಎಷ್ಟು ಚೆನ್ನಾಗಿರ್ತಿತ್ತಂದರೆ ಅದು ಉಂಡೆ ನೋಡಬೇಕು, ಅಷ್ಟು ಚೆನ್ನಾಗಿ ಪುಂಡಿ ಪಲ್ಯ ಮಾಡ್ತಿದ್ದರು. ಇನ್ನು ದಪ್ಪನ ತೊಗರಿ ಅದನ್ನೆಲ್ಲ ಚೆಂದ ಮಾಡಿಕೊಂಡು ಒಡೆದಿಟ್ಕೊಂಡು ಜಲ್ಲಡಿ ಹಿಡ್ಕೊಂಡು ಕೇರಿ ಅದನ್ನು ಒಂದಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡು ಹಬ್ಬ ಬಂದರೆ ಹೇಳಬೇಕು, ಆ ತೊಗರಿ ಬೇಳೆಲಿಂದ ಎಷ್ಟು ಥರದ ಅಡುಗೆ ಮಾಡ್ತಾರೆ ನಂಬಲ್ಲಿ. ಅಷ್ಟು ದಿನಾಲೂ ನಮಗಂತೂ ತೊಗರಿ ಬೇಕೇ ಬೇಕು. ತೊಗರಿಯಿಂದ ಸಾಂಬಾರು, ಗಟ್ಟಿಬೇಳೆ, ಸಪ್ಪನ ಬೇಳೆ ಈ ರೀತಿಯಾಗಿ ಮಾಡುತ್ತಾರೆ. ಇದು ಉಣ್ಣೋದಕ್ಕೂ ಚೆನ್ನ, ಆರೋಗ್ಯಕ್ಕೂ ಚೆನ್ನ. ಮತ್ತು ಬೇಸಿಗೆಯಲ್ಲಿ ನಮ್ಮ ಹಿರಿಯರು ಯಾವತ್ತೂ ಖಾಲಿ ಕುಂತಿರುವಂಥ ಸಮಯವೇ ಇಲ್ಲ. ಏನಾದರೂ ಒಂದು ಮನೆಯಲ್ಲಿ ಮಾಡ್ತಿದ್ದರು. ಅದರಂತೆ ಈ ತೊಗರಿ ತಂದು ಬ್ಯಾಳೆ ಮಾಡಿ ಒಂದು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರು ಅಂತಂದರೆ ವರ್ಷ ಪೂರ್ತಿ ಯಾವ ರೀತಿ ಸಂಗ್ರಹಣೆ ಮಾಡಿ ಇಡ್ತಿದ್ರು ಅಂತಂದರೆ ಒಂದಿನೂ ಕಡಿಮೆ ಬೀಳ್ತಿರಲಿಲ್ಲ. ಆ ರೀತಿಯಾಗಿ ನಮ್ಮ ಹಿರಿಯರು ಮುಂದಾಲೋಚನೆ ಇಟ್ಕೊಂಡು ಮಾಡ್ತಿದ್ದರು. ಆದರೆ ಇಂದಿನ ಮಕ್ಕಳಿಗೆ ತೊಗರಿ ಬೇಳೆ ಎಲ್ಲಿದು ಬರ್ತದಂತ ನೋಡ್ರಿ ನೋಡಮ್ಮ, ಅವ್ರು ಹೇಳೋದು ನಮ್ಮ ಅಪ್ಪ ಅಮ್ಮ ಪಾಕೆಟ್ ತಂದು ಇಡ್ತಾರ್ರಿ ಅಂತ. ಅಂದರೆ ದುಡ್ಡಿರೋದರಿಂದ ಎಲ್ಲ ಸಿಗುವುದರಿಂದ ಬಜಾರ್ಗೆ ಹೋಗಿ ಖರೀದಿ ಮಾಡಿ ತಂದು ಉಣ್ಣುವಂಥ ಪರಿಸ್ಥಿತಿ ಇವತ್ತು. ಆದರೆ ನಮ್ಮ ಹಳ್ಳಿಯಲ್ಲಿ ಹಂಗಲ್ರಿ. ನಮ್ಮ ಹಳ್ಳಿಯಲ್ಲಿ ರೈತರು ಬೆಳೆದ ಬೆಳೆಗಳು ತಮ್ಮ ಅಕ್ಕಪಕ್ಕದ ಎಲ್ಲರೂ ಅಲ್ಲೇ ತೆಗೆದುಕೊಂಡು ತಾವೇ ಮನೆಯಲ್ಲಿ ಸಂಗ್ರಹಣೆ ಮಾಡಿಟ್ಟುಕೊಂಡು ಎಷ್ಟು ಚೆನ್ನಾಗಿ ಈ ಒಂದು ತೊಗರಿ ರಾಶಿ ಮಾಡಿದ ನಂತರ ಇವೆಲ್ಲ ನಡೆಯುವಂಥ ಕೆಲಸಗಳು. ಅವಾಗಂತೂ ಹಬ್ಬನೇ ಹಬ್ಬ. ಅದು ಕೇರುವುದು, ಬೀಸುವುದು, ಹಸನು ಮಾಡೋದು ನೋಡ್ರಿ ಎಷ್ಟು ಚಂದ ಸಂಭ್ರಮ ಇತ್ತು ಅಂದರೆ, ಇವೆಲ್ಲ ಈಗ ಮಕ್ಕಳಿಗೆ ಗೊತ್ತೂ ಇಲ್ಲ, ಅದ್ರ ಕಲ್ಪನೆಯೂ ಇಲ್ಲ. ಅದು ಆಗಬಾರ್ದು ಅಂತಂದ್ರೆ ಮರಳಿ ನಾವು ಹಳ್ಳಿಗೆ ಬರಬೇಕು, ಹಳ್ಳಿಯಲ್ಲಿ ಇರಬೇಕು. ಹಳ್ಳಿಯ ಮನೆ, ಹಳ್ಳಿಯ ಹೊಲ, ಹಳ್ಳಿಯ ಜನ, ಮತ್ತು ನಾವು ಅಲ್ಲಿ ನಮ್ಮ ಒಂದು ಸಂತೋಷವನ್ನು ನಾವು ಪಡ್ಕೋಬೇಕು. ನೋಡಿರಿ, ಸಿಟಿ ಹೋಗ್ಲಕ್ಕೆ ಬ್ಯಾಡ ಅಂತ ನಾವು ಅನ್ನಲ್ಲ. ಸಿಟಿಗೆ ಹೋಗ್ರಿ, ಸಿಟಿಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಪಡ್ಕೊಂಡು ಯಾಕೆ ನಾವು ಮತ್ತೆ ಮರಳಿ ನಮ್ಮ ಊರಿಗೆ ಬರಬಾರ್ದ್ರಿ? ನೋಡಿರಿ, ನಮ್ಮ ಊರಿಗೆ ಬಂದ್ರೆ ಏನೆಲ್ಲ ಸಿಗ್ತದೆ ಅನ್ನೋದಕ್ಕೆ ಇದು ಒಂದು ನಾ ಹೇಳೀನಿ ರೀ. ಬ್ಯಾಸ್ಗ್ಯಾಗ ದಯವಿಟ್ಟು ಮಕ್ಕಳನ್ನು ಅವರವರ ಹಿರಿಯರ ಹತ್ರ ಬಿಡ್ರಿ. ನೀವು ಯಾಕೆ ಒಂಟಿಯಾಗಿ ಜೀವನ ಸಾಗಿಸ್ತೀರಿ? ಆ ಸಂಭ್ರಮವೇ ಬೇರೆ. ಮಕ್ಕಳು ಅಂಥ ಒಂದು ವಾತಾವರಣದಲ್ಲಿ ಸಂಭ್ರಮಿಸದೆ ಆದರೆ ಅವರ ಆರೋಗ್ಯನೂ ಚೆನ್ನಾಗಿರ್ತದೆ. ಅವರು ನಿಜವಾಗ್ಲೂ ಬುದ್ಧಿವಂತರಾಗ್ತಾರೆ ರೀ. ಅವರಿಗೆ ಓಡಾಟ ಬೇಕು, ಆಟ ಬೇಕು,
ಅವರಿಗೆ ಮಾತು ಬೇಕು. ಅವರಿಗೆ ಒಳ್ಳೆಯ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿಕೊಡ್ಬೇಕ್ರಿ. ಆಗ ಮಾತ್ರ ಮಕ್ಕಳು ಇನ್ನೂ ಜಾಣರಾಗ್ತಾರೆ. ಮಕ್ಕಳು ಏನಾದರೂ ಭೀ ಒಂದು ಕಲಿತಾರೆ. ಇದನ್ನು ಜೀವನ ಅಂದ್ರೆ ದಿನಾ ಒಂದು ಕಲೆ ಅಂತದ ರೀ. ಅದಕ್ಕೆ ನಾ ಹೇಳೋದು ಏನಂತಂದ್ರೆ, ಹಳ್ಳಿಗೆ ಬರ್ರಿ, ಹಳ್ಳಿ ಸೊಗಡು ನೋಡಿರಿ. ಹಳ್ಳಿಯಲ್ಲಿರುವಂಥ ಸಂಭ್ರಮ, ಹಿರಿಯರ ಮಾತುಗಳು ಸುಮ್ಮ ಕುಂತು ಕೇಳ್ರಿ ನೋಡಮ್ಮ. ಅವ್ರಿಗೆ ನೀವು ಇಷ್ಟೇ ಮಾತಾಡಿಸಿ ಆರಾಮಿರೇನ್ರಿ ಅಂತ ಕೇಳ್ರಿ ನೀವು. ಅವ್ರು ಎಷ್ಟು ಚಂದ ತಮ್ಮ ಅನುಭವದ ಬುತ್ತಿ ಬಿಚ್ಚಿಡ್ತಾರೆ. ಯಾರೂ ಅನಾಥಾಶ್ರಮಕ್ಕೆ ಹೋಗೋದು ಬರಲ್ಲ. ಅವ್ರು ಹಿರಿಯರು ಇರೋದರಿಂದ ಎಷ್ಟು ಕೆಲಸ ಆಗ್ತಾವ್ರಿ. ಅವ್ರ ಹಿರಿಯರಿಗೆ ನಾವು ಏನೂ ಹೇಳೋದೇ ಬೇಕಾಗಲ್ಲ. ಅವರೇ ತಾವೇ ಸ್ವತಃ ಮಾಡೋದರಿಂದ ಅವ್ರಿಗೆ ನಾವು ಕೊಡಬೇಕಾಗಿದ್ದು ಬರೀ ಪ್ರೀತಿ ಮಾತ್ರ ರೀ. ಅವರನ್ನು ಚೆಂದ ಮಾತಾಡಿಸ್ತಾ ಇದ್ದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.